ನಾನು 2023ರಲ್ಲಿ ಒಂದೇ ಬೆಳೆನಲ್ಲಿ 95 ಲಕ್ಷ ಸಂಪಾದನೆ ಮಾಡಿದ್ದೀನಿ. ಯಾರು ಬೆಂಗಳೂರಿಗೆ ಬಂದು 95 ಲಕ್ಷ 1 ಕೋಟಿ ರೂಪಾಯಿ ಸಂಪಾದನೆ ಮಾಡೋದು ಕಷ್ಟ. ನಿಮ್ಮ ಹತ್ರ ಇರೋ ಜಮೀನಲ್ಲೇ ಸಂಪಾದನೆ ಮಾಡಿ ನೋಡಿ. ನಾನು 95ರಲ್ಲಿ ನಮ್ಮೂರಲ್ಲಿ 1 ಎಕರೆ ಎಷ್ಟಿತ್ತು ಅಂದ್ರೆ 20ರಿಂದ 25 ಲಕ್ಷ ಇತ್ತು ನೋಡಿ ಸ್ನೇಹಿತರೆ. ಇವತ್ತು 40 ಕೋಟಿ ಆಗಿದೆ. ನಿಮ್ಗೆ ಅರ್ಥ ಮಾಡ್ಕೊಳ್ಳಿ, 40 ಕೋಟಿ ಆಗಿದೆ. ನಾನು 40 ಕೋಟಿ ಸಂಪಾದನೆ ಮಾಡಿದ್ದೀನಿ ಅಂತ. ಆವಾಗಲೇ 25 ಲಕ್ಷಕ್ಕೆ 1 ಎಕರೆ ಜಮೀನು ಮಾರ್ಕೊಂಡು ಏನೋ ಬಿಸ್ನೆಸ್ ಮಾಡಿದ್ದೀನಿ, ನನಗೆ ಅಷ್ಟು ಸಂಪಾದನೆ ಮಾಡೋಕ್ಕಾಗ್ತಲ್ಲ. ಇವತ್ತು ನಾನು 1 ಎಕರೆ ಜಮೀನು ಕೊಟ್ಟರೆ 40 ಕೋಟಿ ಕೊಡ್ತಾರೆ. ನಾನು ವ್ಯವಸಾಯ ಮಾಡಿ 40 ಕೋಟಿ ಸಂಪಾದನೆ ಮಾಡಿದ್ದೀನಿ ಅಂತ ಖುಷಿಯಾಗಿ ಹೇಳಕ್ ಇಷ್ಟಪಡ್ತೀನಿ. ಪ್ರತಿ ವರ್ಷನೂ ಟೊಮೊಟೊ ಹಾಕ್ತೀನಿ. ನನಗೆ ಪ್ರತಿ ವರ್ಷ ಹೆಂಗಿಲ್ಲ ಅಂದ್ರೆ 25-30 ಲಕ್ಷ ಬಂದೇ ಬರುತ್ತೆ. ನಮಸ್ಕಾರ ಸ್ನೇಹಿತರೆ, ನನ್ನ ಹೆಸರು ವೆಂಕಟೇಶ್ ರೆಡ್ಡಿ ಅಂತ. ಬೆಂಗಳೂರು ಹತ್ರ ವೈಟ್ ಫೀಲ್ಡ್ ಇಂದ 1 ಕಿಲೋಮೀಟರ್ ಅಷ್ಟೇ ನಮ್ದು. ಸ್ನೇಹಿತರೆ ಕೇಳ್ತಾರೆ ಟೊಮೊಟೊ ಸೀಸನ್ ಯಾವಾಗ ಅಂತ ಕೇಳ್ತಾರೆ. ನಮ್ಗೆ ಗೊತ್ತಿರೋ 6 ವರ್ಷದಲ್ಲಿ ನಮ್ಗೆ ಗೊತ್ತಿರ್ತಕ್ಕಂಥ ಎಕ್ಸ್ಪೀರಿಯನ್ಸ್ ಅಲ್ಲಿ ಟೊಮೊಟೊ ಸೀಸನ್ ಅಂದ್ರೆ ನಮ್ಗೆ ಜೂನ್ 20ರಿಂದ ಆಗಸ್ಟ್ 31ನೇ ತಾರೀಕುವರೆಗೂ ಸೀಸನ್ ಅಂತಾರೆ. ಯಾಕೆ ಸೀಸನ್ ಅಂತಾರೆ ನೋಡಿ, ನಾರ್ತ್ ಇಂಡಿಯಾದಲ್ಲಿ ಟೊಮೊಟೊ ಬೆಳೆಯೋಕ್ಕಾಗಲ್ಲ. ಯಾಕೆ ಬೆಳೆಯೋಕ್ಕಾಗಲ್ಲ? ಅಲ್ಲಿರ್ತಕ್ಕಂಥ ವೆದರ್ ಪ್ರಾಬ್ಲಮ್. ನೋಡಿ, ನಮಗೆ ಬೆಂಗಳೂರಲ್ಲಿ 30ರಿಂದ 36 ಡಿಗ್ರಿ ಇದೆ. ಅಲ್ಲಿ ಡೆಲ್ಲಿ ಮತ್ತು ಛತ್ತೀಸ್ಗಢ, ನಾಸಿಕಲ್ಲಿ ತುಂಬ ಬೆಳೀತಾರೆ. ಇವಾಗ ಅವ್ರ ಕೈಯಲ್ಲಿ ಬೆಳೆಯೋಕ್ಕಾಗಲ್ಲ. ಯಾಕಾಗಲ್ಲ? 40ರಿಂದ 42-45 ಡಿಗ್ರಿ ಟೆಂಪ್ರೇಚರ್ ಹೀಟ್ ಇದೆ. ಆ ಹೀಟಲ್ಲಿ ಯಾರು ಗಿಡ ನೆಡೋಕ್ಕಾಗಲ್ಲ. ನೆಟ್ಟರು ಗ್ಲಾಸ್ ಹಾಕಿದ್ರು ಬೆಳೆಯೋಕ್ಕಾಗಲ್ಲ. ಗಿಡ ಅಂಟ್ಸೋಕೆ ಆಗೋದಿಲ್ಲ. ನಮ್ಗೇನಂದ್ರೆ ನಮ್ಲಕ್ಕು ಬೆಂಗಳೂರಲ್ಲಿ ಹುಟ್ಟಿದ್ದೀವಿ, ಬೆಂಗಳೂರಲ್ಲಿ ಬೆಳೆದಿದ್ದೀವಿ, ಬೆಂಗಳೂರಲ್ಲಿ ಜಮೀನಿದೆ, ಬೆಂಗಳೂರಲ್ಲಿ ಟೊಮೊಟೊ ಬೆಳೀತಾ ಇದ್ದೀವಿ. ಸೀಸನ್ನಲ್ಲಿ ನಾವು ಟೊಮೊಟೊ ಬೆಳಿತೀವಿ, ಲಾಟ್ರಿ ಹೊಡಿತೀವಿ, ದುಡ್ಡು ಸಂಪಾದನೆ ಮಾಡ್ತೀವಿ. ನಮಗೆ ಅದೃಷ್ಟ ಇಲ್ಲಿಂದ 45 ಕಿಲೋಮೀಟ್ರ್ ಕೋಲಾರ ಮಾರ್ಕೆಟ್ ಇದೆ. ಕೋಲಾರ ಮಾರ್ಕೆಟಲ್ಲಿ ಟೊಮೊಟೊ ತೊಗೊಂಡಿದ್ದೀವಿ. ಇಡೀ ಏಷ್ಯಾಗೆ 2ನೇ ದೊಡ್ಡ ಮಾರ್ಕೆಟ್ ಟೊಮೊಟೊ ಮಾರ್ಕೆಟ್ ಕೋಲಾರ ಮಾರ್ಕೆಟ್. ಕೇವಲ 15 kg ಬಾಕ್ಸು ನಾವು ತೊಗೊಂಡೋಗ್ತೀವಿ. ನಮಗೆ ಚಾನ್ಸ್ ಸಿಕ್ತು ಅಂದರೆ 1000 ರೂಪಾಯಿಂದ 2000 ರೂಪಾಯಿವರೆಗೂ ಮಾರಿದ್ದೀವಿ. ಇವಾಗ ಇರ್ತಕ್ಕಂಥ 500 ರೂಪಾಯಿ ಬೆಲೆನೇ ಸಾಕು ನಮಗೆ. ಸೀಸನ್ ಇನ್ನೂ ಸ್ಟಾರ್ಟ್ ಆಗಿಲ್ಲ. ಜೂನ್ 20ರಿಂದ ಸೀಸನ್ ಸ್ಟಾರ್ಟ್ ಆಗುತ್ತೆ. ಎಲ್ಲ ಪ್ರಿಡಿಕ್ಷನ್ ಮಾಡ್ತಾ ಇದ್ದಾರೆ, ಈ ಸಲ 1000 ರೂಪಾಯಿ ಟೊಮೊಟೊ ಕೋಲಾರದಲ್ಲಿ ಹೋಗುತ್ತೆ ಅಂತ. ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀವಿ. ನೋಡಿ ಸ್ನೇಹಿತರೆ, ಗಿಡ ನಾಟಿ ಮಾಡಿದ್ದ 60ರಿಂದ 65 ದಿನಕ್ಕೆ ಫಸ್ಟ್ ಹಾರ್ವೆಸ್ಟಿಂಗ್ ಬರುತ್ತೆ. ನಮ್ಮ ಟಾರ್ಗೆಟು 30 ಹಾರ್ವೆಸ್ಟು. ಏನಪ್ಪ 30 ಹಾರ್ವೆಸ್ಟು ಅಂದರೆ, ನಾವು ದಿನ ಬಿಟ್ಟು ದಿನ ಒಂದು ಹಾರ್ವೆಸ್ಟ್ ಮಾಡ್ತೀವಿ. 30 ಹಾರ್ವೆಸ್ಟು ಅಂದರೆ ಹಾರ್ವೆಸ್ಟ್ ಸ್ಟಾರ್ಟ್ ಆಗಿದ್ದರಿಂದ 2 ತಿಂಗಳು ಹಾರ್ವೆಸ್ಟ್ ಮಾಡಬೇಕು. ಆವಾಗ ಏನಾಗುತ್ತೆ ಅಂದರೆ 2 ತಿಂಗಳು ನಮಗೆ ಫಸಲು ಬಂದಾಗ ಮಾರ್ಕೆಟಲ್ಲಿ ವೇರಿಯೇಷನ್ ಇರುತ್ತೆ. ನಾವು 60 ದಿನ ಹಾರ್ವೆಸ್ಟ್ ಮಾಡಿದಾಗ 60 ದಿನದಲ್ಲಿ 30 ಹಾರ್ವೆಸ್ಟ್ ಬರುತ್ತೆ. 30 ಹಾರ್ವೆಸ್ಟಲ್ಲಿ ಯಾವುದೋ ಒಂದು 5-6 ದಿನ ಒಳ್ಳೆ ರೇಟ್ ಸಿಗುತ್ತೆ. ಆವಾಗ ಮಾಡಿರ್ತಕ್ಕಂಥ ಕಷ್ಟಕ್ಕೆ ಒಳ್ಳೆ ಪ್ರತಿಫಲ ಸಿಗುತ್ತೆ. ನಷ್ಟ ಆಗುತ್ತೆ, ಒಂದೊಂದ್ಸರಿ ನಷ್ಟ ಆಗುತ್ತೆ. ರೈತರು ಮಾಡಬೇಕು. ಹೋದ ವರ್ಷ ಏನಾಯಿತು ಅಂದರೆ ಸೀಸನಲ್ಲಿ ಮಳೆ ಬಂದ್ಬಿಡ್ತು, ಸೈಕ್ಲೋನ್ ತೊಗೊಂಡ್ಬಿಡ್ತು. ಒಂದು 6 ಎಕರೆ ಟೊಮೊಟೊ ಮಾಡಿದ್ದೆ, ಅದ್ರಲ್ಲಿ ಸ್ವಲ್ಪ ಲಾಸ್ ಆಯಿತು. ಇವಾಗ ಮತ್ತೆ ಮಾಡಿದ್ದೀನಿ, ಮತ್ತೆ ಖುಷಿಯಾಗಿ ಬೆಳೆ ಮಾಡಿದ್ದೀನಿ. ರೇಟ್ ಸಿಗುತ್ತೆ. ಯಾವ ತರಕಾರಿಗೂ ಸೀಸನ್ ಅನ್ನೋದೇ ಇಲ್ಲ, ಟೊಮೊಟೊಗೆ ಸೀಸನ್ ಇದೆ. ನಾನು ಪ್ರತಿ ವರ್ಷ ಟೊಮೊಟೊ ಸೀಸನ್ನಲ್ಲಿ 3ರಿಂದ 5-6 ಎಕರೆ ಟೊಮೊಟೊ ಸೀಸನ್ ಬೆಳೆ ಮಾಡ್ತೀನಿ. ಲಾಟ್ರಿ ಟೊಮೊಟೊ ಅಂದರೆ ಲಾಟ್ರಿ ಹೊಡಿತು ಅಂದರೆ 10 ವರ್ಷ 15 ವರ್ಷ ಮಾಡೋ ರೈತರು ಒಂದೇ ವರ್ಷದಲ್ಲಿ ಆ ದುಡ್ಡು ಮಾಡ್ತಾರೆ. ಎಲ್ಲರಿಗೂ ಹೇಳೋದಿಷ್ಟೇ, ಟೊಮೊಟೊನ ಯಾರು ನೆಗ್ಲೆಜೆಂಟ್ ಮಾಡೋಕೆ ಹೋಗಬೇಡಿ. ನೋಡಿ ಸ್ನೇಹಿತರೆ, ಎಲ್ಲರೂ ಟೊಮೊಟೊ ಲಾಸು, ಕಷ್ಟ ಬೆಳೆಯೋದು. ಈ ವಾತಾವರಣದಲ್ಲಿ ತುಂಬ ಟೆಂಪ್ರೇಚರ್ ಇದೆ, ವಿಲ್ಟ್ ಬರುತ್ತೆ, ವೈರಸ್ ಬರುತ್ತೆ ಅಂತ. ನನಗಂತೂ ಚಿನ್ನದಂಥ ಬೆಳೆ ಇದು, ಬಂಗಾರದಂಥ ದುಡ್ಡು ಮಾಡ್ತೀನಿ. ನಾನು ನೋಡಿ ಯಾವಾಗಲೂ ಒಂದೇ ಪ್ರಕಾರವಾಗಿ ಮಾಡ್ತೀನಿ. ಬೆಡ್ಡಿಂದ ಬೆಡ್ಗೆ 5 ಅಡಿ ಸಾಲ್ ಮಾಡ್ತೀನಿ. ಗಿಡದಿಂದ ಗಿಡಕ್ಕೆ 2 ಅಡಿ ಗಿಡ ನೆಡ್ತೀನಿ. ಸ್ಟಾರ್ಟಿಂಗ್ ಸ್ವಲ್ಪ DAP ಪೊಟ್ಯಾಶ್ ಕೊಡ್ತೀನಿ. ಆಮೇಲೆ ಮಲ್ಚಿಂಗ್ ಮಾಡ್ತೀನಿ. ಮಲ್ಚಿಂಗ್ ಮಾಡಾದ್ಮೇಲೆ 8 ದಿನಕ್ಕೆ ಗೇರ್ 1 ಕೊಡ್ತೀನಿ. ಗೇರ್ 1 ಕೊಟ್ಟ ಮೇಲೆ ಬೇರು ಚೆನ್ನಾಗಿ ಬರುತ್ತೆ, ಗಿಡ ಸುಳಿ ಇಡುತ್ತೆ. ಆಮೇಲೆ ಸ್ವಲ್ಪ ವಾಟರ್ ಸಾಲ್ಯುಬಲ್ 19 ಜೊತೆ ಮೈಕ್ರೋ ನ್ಯೂಟ್ರಿಯೆಂಟ್ ಒಂದು 200 ಗ್ರಾಮ್ ಕೊಡ್ತೀನಿ. ಗಿಡ ಚೆನ್ನಾಗಿ ಬೆಳವಣಿಗೆ ಬರುತ್ತೆ. 10 ದಿನ ಆದಮೇಲೆ ಮತ್ತೆ ಗೇರ್ 2 ಕೊಡ್ತೀನಿ. ಚೆನ್ನಾಗಿ ಗಿಡ ಫಲವತ್ತಾಗಿ ಬರುತ್ತೆ. ಮತ್ತು ಗಿಡ ಕ್ಲೀನಾಗಿ ವಿಗರ್ ಚೆನ್ನಾಗಿ ಬರಬೇಕಾದ್ರೆ ಗೇರ್ 3, ಗೇರ್ 4, ಗೇರ್ 5 ಕೊಡ್ತೀನಿ. ಟೊಮೊಟೊ ಅಂತ ಬೆಳೆ ಇಲ್ಲ, ರೈತರು ಒಂದ್ಸಲಿ ಸ್ಟಾರ್ಟ್ ಮಾಡಿ ನೋಡಿ. ನಾವು ನೋಡಿ ಸರ್, ಮ್ಯಾಕ್ಸಿಮಮ್ ಅಂದರೆ 8 ದಿನ 9 ದಿನ ಮೇಲೇ ಒಂದು ಸ್ಪ್ರೇ ಕೊಡೋದು. ತುಂಬ ಕಡಿಮೆ ಕೆಮಿಕಲ್ ಸ್ಪ್ರೇ ಕಡಿಮೆ ಮಾಡ್ತೀವಿ. ಆದಷ್ಟು ಗೇರ್ ಸಿಸ್ಟಮು ಮತ್ತು ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಇಂಪಾರ್ಟೆಂಟ್. 35 ದಿನದಲ್ಲಿ ಎಲ್ಲ ಫ್ಲವರಿಂಗ್ ಸ್ಟಾರ್ಟ್ ಆಗಿದೆ. ಇನ್ನು 30 ದಿನಕ್ಕೆ ಆಲ್ಮೋಸ್ಟ್ ಸ್ಯಾಂಪಲ್ ಸಿಗುತ್ತೆ ಸರ್. ನೋಡಿ, 5 ಎಕರೆ ತೋಟದಲ್ಲಿ 30,000 ಗಿಡ ನಾಟಿ ಮಾಡಿದ್ದೀವಿ. 30,000 ಗಿಡದಲ್ಲಿ ಮೂರು ಗಿಡ ಕೂಡ ವೈರಸ್ ಇಲ್ಲ ಸರ್. ಒಂದು ಗಿಡ ವಿಲ್ಟ್ ಇಲ್ಲ. ನೋಡಿ ಸರ್, ಖುಷಿ ಆಗುತ್ತೆ ಹೇಳೋಕೆ. ಏನಂದ್ರೆ ಈ ಗಿಡದಲ್ಲಿ ನೋಡಿ, ಸ್ಟೆಮ್ ನೋಡಿ, ಫ್ಲವರಿಂಗ್ ನೋಡಿ, 35 ದಿನ ಗಿಡ ಇದು, ಫ್ಲವರ್ ಸೆಟ್ಟಿಂಗ್ ನೋಡಿ. ಕಾರಣ ಏನು ಅಂದ್ರೆ ಸರ್, MMB ಪ್ರಾಡಕ್ಟ್ ಅವ್ರದ್ದು ಗೇರ್ ಸಿಸ್ಟಮ್ ನೋಡಿ. 35 ದಿನದಲ್ಲಿ ನಿಮ್ಗೆ ತೋರಿಸ್ತಾ ಇದೀನಿ ಬೇರಿನ ಬೆಳವಣಿಗೆ. ನೋಡಿ ಸರ್, ಯಾವ ತರ ಬೇರ್ ಬರ್ತಾ ಇದೆ ನೋಡಿ. ನಾವು ಕೊಡ್ತಕ್ಕಂಥ ಗೊಬ್ಬರದಿಂದ ಬೇರೆ ಯಾವ ತರ ಬರ್ತಾ ಇದೆ ನೋಡಿ ಸರ್, ನಿಮ್ಗೆ ಗೊತ್ತಾಗುತ್ತೆ ನೋಡಿ. ನಾನು ಈ ವರ್ಷ ಏನ್ ಮಾಡಿದೀನಿ ಅಂದ್ರೆ 6 ತಿಂಗಳ ಮುಂಚೆನೆ ಯಾವ ಬೆಳೆನೂ ಹಾಕಿಲ್ಲ.
ಒಂದು 10 ರಿಂದ 15 ಟ್ರ್ಯಾಕ್ಟರ್ ಕೊಟ್ಟಿಗೆ ಗೊಬ್ಬರ ಕೊಟ್ಟಿದ್ದೀನಿ. ಚೆನ್ನಾಗಿ ಕಲ್ಟಿವೇಟ್ ಮಾಡಿದ್ದೀನಿ. 5ನೇಗಳಲ್ಲಿ ಒಂದು 5-6 ಸಲ ಮಾಡಿದ್ದೀನಿ. ಕಲ್ಟಿವೇಟ್ರಲ್ಲಿ ಒಂದು 5-6 ಸಲ ಚೆನ್ನಾಗಿ ಡ್ರೈ ಮಾಡ್ಬೇಕು ನೆಲನ. ಡ್ರೈ ಮಾಡಿ ಕೊಟ್ಟಿಗೆ ಗೊಬ್ಬರ ಕೊಟ್ಟು ರೋಟ್ರಿ ಹೊಡೆದು ಬೆಡ್ ಮಾಡಿ ಮಲ್ಚಿಂಗ್ ಮಾಡಿ ಟೊಮೊಟೊ ನಾಟಿ ಮಾಡಿದ್ರೆ ಆಮೇಲೆ ಕಡ್ಡಿ ಬೇಕು. 5 ಗಿಡಕ್ಕೆ ಒಂದು ಕಡ್ಡಿ ಹಾಕ್ತಿವಿ 10 ಅಡಿಗೆ. ಈ ತರ ಹಾಕ್ಬೇಕು. ಏನಂತಾರೆ ಅದು ಕಡ್ಡಿ ಕ್ರಾಸ್ ಹಾಕ್ಬೇಕು. ಕೆಲವ್ರು ಏನ್ ಮಾಡ್ತಾರೆ, ಮಧ್ಯದಲ್ಲಿ ಕಡ್ಡಿ ಹಾಕ್ತಾರೆ, ಮಧ್ಯದಲ್ಲಿ ಕಂಬಿ ಕಟ್ತಾರೆ. ತುಂಬಾ ಗಾಳಿ ಮಳೆ ಬಂದಾಗ ಗಿಡ ಹೊರ್ಕೊಂಡ್ಬಿಡುತ್ತೆ. ನೋಡಿ, ಈ ತರ ಕಡ್ಡಿ ಕೊಟ್ಟಾಗ ಬ್ಯಾಲೆನ್ಸ್ ಆಗುತ್ತೆ, ಗಿಡ ಚೆನ್ನಾಗಿ ಕುತ್ಕೊಳ್ಳುತ್ತೆ, ಕಡ್ಡಿ ತೂಕ ತಡೆಯುತ್ತೆ. ಎಷ್ಟೇ ಮಳೆ ಗಾಳಿ ಬಂದ್ರು ಗಿಡಕ್ಕೆ ಯಾವ ತರ ತೊಂದರೆ ಆಗೋದಿಲ್ಲ. ನಾವು ತುಂಬಾ ನೋಡಿದ್ದೀವಿ ಟಿವಿನಲ್ಲಿ, ಟೊಮಾಟೊ ಗಾಳಿಗೆ ಮಳೆಗೆ ಬಂದು ಬಿದ್ದೋಗ್ಬಿಟ್ಟು ನಷ್ಟ ಆಗಿದ್ದಾರಂತೆ. ದಯವಿಟ್ಟು ರೈತರು ಮುನ್ನೆಚ್ಚರಿಕೆಯಾಗಿ ಯೋಚನೆ ಮಾಡಿ, ಸಿಂಗಲ್ ಕಡ್ಡಿ ಹಾಕ್ಬೇಡಿ, ಡಬಲ್ ಹಾಕಿ. ನೋಡಿ, ನಾವು ಈ ಗೇರ್ ಸಿಸ್ಟಮ್ 6 ವರ್ಷದಿಂದ ಯೂಸ್ ಮಾಡಿದ್ದೀವಿ. ತುಂಬಾ ಚೆನ್ನಾಗಿ ರಿಸಲ್ಟ್ ಬಂದಿದೆ. ನಮ್ಮ ಸ್ನೇಹಿತರು ಸಹ ತುಂಬಾ ಜನ ತಗೊಂಡೋಗಿದ್ದಾರೆ, ಅವ್ರಿಗೂ ತುಂಬಾ ಚೆನ್ನಾಗಿ ರಿಸಲ್ಟ್ ಬಂದಿದೆ. ನಿಮ್ಮಲ್ಲಿ ಇರ್ತಕ್ಕಂಥ ಜಮೀನು ಉಳಿಸ್ಕೊಳ್ಳಿ, ಆದಷ್ಟು ವ್ಯವಸಾಯ ಮಾಡಿ, ತರಕಾರಿ ಬೆಳೀರಿ, ಹಸು ಕಟ್ಟಿ, ಹಾಲ್ ಡೈರಿಗೆ ಹಾಕಿ. ಕೃಷಿನಲ್ಲಿ ಎಷ್ಟೋ ತರ ವಿಧ ಇದೆ. ನಾಟಿ ಕೋಳಿ ಸಾಕಿ ಎಷ್ಟೋ ಜನ ಅವ್ರ ಜೀವನ ಸಾಗಿಸ್ತಾರೆ. ನಾನು ಹೇಳೋದಿಷ್ಟೇ, ಎಷ್ಟೇ ಆಗಲಿ ಕಷ್ಟ, ನಿಮ್ ಜಮೀನು ಉಳಿಸ್ಕೊಳ್ಳಿ, ಅದ್ರಲ್ಲಿ ವ್ಯವಸಾಯ ಮಾಡಿ. ನೀವು ಮುಂದೆ ನಿಮ್ ಜನರೇಷನ್ ನೋಡಿ, ನಮ್ಮ ತಾತ ಅವ್ರು ಸಂಪಾದನೆ ಮಾಡಿದ್ದು 5 ಎಕರೆ, ನಮ್ಮ ಅಪ್ಪ ಅವ್ರು ಉಳಿಸ್ಕೊಂಡ್ರು, ನನಗೆ ಕೊಟ್ಟಿದ್ದಾರೆ. ನಾನು ಇದನ್ನ ಉಳಿಸ್ಕೊಂಡು ನೆಕ್ಸ್ಟ್ ನನ್ನ ಜನರೇಷನ್ ನನ್ನ ಮಗಗೆ ಕೊಡ್ತೀನಿ. ಅಷ್ಟರಲ್ಲಿ ನಾನು ಚೆನ್ನಾಗಿ ವ್ಯವಸಾಯ ಮಾಡಿ ಚೆನ್ನಾಗಿ ಸಂಪಾದನೆ ಮಾಡಿ ನಾನು ತೃಪ್ತಿ ಪಡ್ತೀನಿ. ಸ್ನೇಹಿತರೆ, MME ಪ್ರಾಡಕ್ಟ್ದು ರಿಸಲ್ಟ್ ಚೆನ್ನಾಗಿಲ್ಲ ಅಂದ್ರೆ ನಾನು ಏನಕ್ಕೆ ಯೂಸ್ ಮಾಡ್ತಾ ಇದ್ದೆ ಇಷ್ಟೊಂದು ಪ್ರಾಡಕ್ಟು. ನೋಡಿ, ಎಷ್ಟೊಂದು ಕ್ಯಾನ್ ಯೂಸ್ ಮಾಡಿದ್ದೀನಿ. ತುಂಬಾ ಚೆನ್ನಾಗಿದೆ ಪ್ರಾಡಕ್ಟು. ನಂಗೆ ತುಂಬಾ ಖುಷಿ ಆಗುತ್ತೆ. ನಾನು ತುಂಬಾ ಚೆನ್ನಾಗಿ ಯೂಸ್ ಮಾಡಿದ್ದೀನಿ, ತುಂಬಾ ಚೆನ್ನಾಗಿ ಬೆಳೆ ಬೆಳೆದಿದ್ದೀನಿ. ನೀವು ಯೂಸ್ ಮಾಡಿ, ಒಂದು ಅರ್ಧ ಎಕರೆಗೆ ಯೂಸ್ ಮಾಡಿ. ನೀವು ತುಂಬಾ ದೊಡ್ಡ ಫ್ಯಾನ್ ಆಗ್ತೀರಾ. ಯಾಕೆಂದ್ರೆ ಆ ತರ ಇದೆ ರಿಸಲ್ಟ್ ಅವ್ರದ್ದು, MME ಪ್ರಾಡಕ್ಟ್ ಅವ್ರದ್ದು. ನೋಡಿ ಸ್ನೇಹಿತರೆ, ಆ MME ಪ್ರಾಡಕ್ಟ್ ಅವ್ರಿಗೆ ನಾವು ಒಂದು ಫೋನ್ ಮಾಡಿದ್ರೆ ಸಾಕು, ಯಾವ ತರ ಯೂಸ್ ಮಾಡಬೇಕು, ಯಾವ ತರ ಔಷಧಿ ಗೊಬ್ಬರ ಯೂಸ್ ಮಾಡಬೇಕು, ಯಾವ ತರ ಗೇರ್ ಸಿಸ್ಟಮ್ ಯೂಸ್ ಮಾಡಬೇಕು ಅಂತ ಅವ್ರು ನಮ್ಗೆ ಸಜೆಷನ್ ಕೊಡ್ತಾರೆ. ನಮ್ಗೆ ಯಾವ ಟೈಮಲ್ಲೇ ಆಗ್ಲಿ ಸ್ಟಾಕ್ ಇಲ್ಲ ಅಂತ ಏನಿಲ್ಲ, ಅವರು ಯಾವ ಬೇಕಾದ್ರೂ ನಮ್ಗೆ ಕೊಡ್ತಾರೆ. ಪ್ರಾಡಕ್ಟ್ ತುಂಬಾ ಚೆನ್ನಾಗಿದೆ. ದಯವಿಟ್ಟು ಎಲ್ಲರೂ ಯೂಸ್ ಮಾಡಿ, ಅದನ್ನ ಚೆನ್ನಾಗಿ ಉಪಯೋಗಿಸ್ಕೊಳ್ಳಿ.